ಕ್ಯಾಶ್ ಪರ್ ಕ್ಲೋಸಿಂಗ್ ಪ್ರಕಾರ 58,000 ರೂಪಾಯಿ ಕಟ್ಟಬೇಕು. 58,000 ರೂಪಾಯಿ ಕಟ್ಟರೆ ಅಕೌಂಟ್ ಕ್ಲೋಸ್ ಆಗೋದು. ಇಲ್ಲ, ನಮಗೆ ಫೋರ್ ಕ್ಲೋಸರ್ ನೀವು ಕೊಟ್ಟಿದ್ದೀರಾ ಇಲ್ಲಿ ತೋರಿಸಪ್ಪ ಇಲ್ಲಿ ಇವ್ರು ಕೊಟ್ಟಿದ್ದಾರೆ. ನಮಗೆ ಜುಲೈ 31 ಕೊಟ್ಟಿದ್ದಾರೆ. ನಾವು ಆಗಸ್ಟ್ ಒಂದು ನಿಮಿಷ, ಆಗಸ್ಟ್ 2ನೇ ತಾರೀಕು ನಾವು ಕಟ್ಟಿದ್ದೀವಿ. 43,500 ರೂಪಾಯಿ ಕ್ಲಿಯರ್ ಮಾಡಿದ್ದೀವಿ ನಾವು. ಈಗ ಅಮೌಂಟ್ ಎಲ್ಲ ಕ್ಲಿಯರ್ ಆಗಿದೆ. ಅವ್ರದ್ದೇನೋ ಸಿಸ್ಟಮ್ ಪ್ರಾಬ್ಲಮ್ ಇದೆ, ಅದೇನೋ ಮ್ಯಾಕಾ ಮಿಷಿನ್ ತೊಂದರೆ ಇದೆ ಅಂತೆಲ್ಲ ಹೇಳ್ಬಿಟ್ಟು ಈಗ ದುಡ್ಡು ಕಟ್ಟಿಸ್ಕೊಳಕ್ಕೆ ನೋಡ್ತಿದ್ದಾರೆ ಅವರು. ಈಗ 4ನೇ ಸಮಸ್ಯೆ ಇದೆ. ನಾವು ಮೊನ್ನೆಯಿಂದ ನಾವು ಮಾತಾಡ್ತಾ ಇರೋದಿಲ್ಲ. ಫೈನಾನ್ಸ್ ಅವ್ರದ್ದು ಏನಕ್ಕೆ ಫೈನಾನ್ಸ್ ವ್ಯವಹಾರ ನಾವು ಮಾಡ್ತೀವಿ ಇದನ್ನು ಮಾತಾಡಿ ಸರ್. ನೀವು ಹೇಳಿ ಏನು ಹೇಳ್ತೀರಲ್ಲ ಈಗ ತೋರಿಸ್ತೀನಿ ಸರ್. ನೀವು ಹೇಳೋದಲ್ಲ ಈಗ ಅದು ಮ್ಯಾಕಾ ಮಿಷಿನ್ ಪ್ರಾಬ್ಲಮ್ ಇದ್ರೆ ಕಸ್ಟಮರ್ದ ಸಮಸ್ಯೆ, ಅದು ನಿಮ್ದ ಸಮಸ್ಯೆ. ಈಗ ನಾವು ಹೇಳಾಯ್ತು. ಕಿರ್ಚಾಡ್ತಿದ್ರಲ್ಲ, ಈಗ ಕಿರ್ಚಾಡಿ ದೊಡ್ಡ ವಾಯ್ಸಲ್ಲಿ ಮಾತಾಡ್ತಾ ಇದ್ರಲ್ಲ. ಕಸ್ಟಮರ್ ವಿಚಾರನ ಇರೋ ತರ ಹೇಳ್ಬೇಕು. ಏನಂದ್ರಿ? ಬನ್ನಿ ಸರ್, ನಿಮ್ಗೆಲ್ಲ ಅಲ್ಲೇ ಕೂತಿರ್ ಕೇಳಿಸ್ತಾ ಇದೆ. ಇದು ಎಸ್ಟಿಮೇಟ್ ಹಾಕೊಂಡಿದ್ರಲ್ಲ ಪ್ರಾಬ್ಲಮ್ ಐತೆ ಅಂತ ಹೇಳಿದ್ರು ಸರ್. ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಟ್ಟು ನೀವೇನು ಹೇಳಲಿಲ್ಲ. 40,500 ರೂಪಾಯಿ ಯಾವಾಗ ಹೇಳಲಿಲ್ಲ ನೀವು? ಅದು ಕೇಳಿ ನಾನು ಕೇಳಲಿಲ್ವಾ? ಕೇಳಿ 43,500 ರೂಪಾಯಿ ನೀವು ಕಟ್ಟಲೇಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ರೆ ನಾನು ಒಡವೆ ಮಾಡ್ಬಿಟ್ಟು ಬಂದು ಕಟ್ಟಿದೆ. 43,500 ರೂಪಾಯಿ ಇಲ್ಲೇ ಕಟ್ಟಿದೆ. ನೀವು ಅಲ್ಲೇ ನಿಂತ್ಕೊಂಡು ಏನ್ ಮಾಡಿದ್ರಿ? ನೀವು ಮೇಲ್ ಕಳ್ಸಿರಿ ಕಂಪ್ನಿಗೆ. ಇದ್ರದ್ದು ನೀವು ಚೆಕ್ ಹಾಕ್ಬೇಡಿ. 43,500 ರೂಪಾಯಿ ಕಟ್ಟಿ ಸರ್, ನಾನು ಅವ್ರು ಚೆಕ್ ಆಗಲ್ಲ 5ನೇ ತಾರೀಕಿಗೆ. ನಾನು ಈಗ ಮೇಲ್ ಮಾಡ್ತಾ ಇದ್ದೀನಿ ಅಂತ ನೀವು ಮಾಡಿದ್ರಿ, ನನ್ನ ಮುಂದೆನೇ ಮಾಡಿದ್ರಿ, ಮೇಲ್ ಮಾಡಿದ್ರಿ. ಅದಾದ್ಮೇಲೆ 15 ದಿನ ಆದ್ಮೇಲೆ ಬಂತು, ಇದು ಬಂತು, NOC ಬಂತು. ನಮ್ಮ ಗಾಡಿಗೆ ಬರಲಿಲ್ಲ. ನಾನು ಫೋನ್ ಮಾಡಿದಾಗ ನೀವೇನಂದ್ರೆ, ಇಲ್ಲ ಸರ್ ನಿಮ್ದು ಇದು ಬಂದಿಲ್ಲ, NOC ಬಂದಿಲ್ಲ. ಯಾಕಂತ ಹೇಳಿದ್ರೆ ನಿಮ್ದು ಇನ್ನೂ ಅಮೌಂಟ್ ತೋರಿಸ್ತಾ ಐತೆ ಅದು ಅಂತ ನೀವು ಹೇಳಿದ್ರಿ. ಅದು ಯಾವಾಗ ಹೇಳಿದ್ರಿ? ಅದಾದ 15 ದಿನ ಆದ್ಮೇಲೆ ಹೇಳಿದ್ರಿ. ಇನ್ನು 2 ದಿನದಲ್ಲಿ ಸಾಲ್ವ್ ಆಯ್ತದೆ ಅಂತ ಹೇಳಿದ್ರಿ. 1 ವರ್ಷ ಆಯ್ತು ಕರೆಕ್ಟಾಗಿ. ಏನ್ ಸಮಸ್ಯೆ ಏನಾಗಿದೆ ಈಗ? ನೀವು ಮಣಪ್ಪುರಂ ಫೈನಾನ್ಸ್ ಅಲ್ಲಿ ಏನ್ ತಗೊಂಡಿದ್ರಿ ಸಾಲ? ನಮ್ದೊಂದು ಮ್ಯಾಕ್ಸ್ ಗ್ಯಾಪ್ ಇತ್ತು. ಓಕೆ. 2011 ಮಾಡಲು ಗಾಡಿ ಅದು. 6.5 ಲಕ್ಷ ರೂಪಾಯಿ ಲೋನ್ ಹಾಕ್ಸಿದೆ ಅದರಲ್ಲಿ. ಓಕೆ. ಎಲ್ಲ ಅಪ್ ಟು ಡೇಟ್ ಕಟ್ಕೊಂಡು ಬಂದಿದ್ದೀನಿ. 19,900 ರೂಪಾಯಿ ಫರ್ EMI ಅದು ಕಟ್ಕೊಂಡು ಬಂದಿದ್ದೀನಿ. 47 ತಿಂಗಳು ಕಂತು ಮಾಡಿದ್ರು ಅದು. ಈ ಲಾಕ್ಡೌನ್ ಟೈಮ್ ಅಲ್ಲಿ 1-2 ಕಂತು ಡ್ಯೂ ಆಗೋಯ್ತು, ನಮ್ ಕೈಲಿ ಕಟ್ಟಕ್ ಆಗ್ಲಿಲ್ಲ. ಅದಾದ್ಮೇಲೆ 6-7 ತಿಂಗಳಾದ್ಮೇಲೆ ಅದು ಪೇ ಮಾಡಿದೆ. ಹಾಗಾಗಿ 47 ಕಂತು ನಾನು ಪೂರ್ತಿ ಕಟ್ಟಿದ್ಮೇಲೆ NOC ಕೇಳಿದಾಗ ನಿಮ್ದು ಓವರ್ ಡ್ಯೂ ಚೆಕ್ ಬೌನ್ಸ್ ಚಾರ್ಜ್ ಅಂತ ಹೇಳ್ಬಿಟ್ಟು 43,500 ರೂಪಾಯಿ ಇನ್ನ ಕಟ್ಟಬೇಕು ಅಂತ ಹೇಳಿ 4 ಕ್ಲೋಸರ್ ಲೆಟರ್ ಕೊಟ್ಟಿದ್ದಾರೆ. ಈ ಲೆಟರ್, ಈ 4 ಕ್ಲೋಸರ್ ಲೆಟರ್ 31 ಜುಲೈ ಕೊಟ್ರು. ಇದು ನಾನು ಆಗಸ್ಟ್ 2ನೇ ತಾರೀಕಿಗೆ ಆಗಸ್ಟ್ 2ನೇ ತಾರೀಕಲ್ಲಿ 43,500 ರೂಪಾಯಿ ತಗೊಂಡ್ ಬಂದು ಇಲ್ಲೇ ಮಣಪ್ಪುರಂ ಫೈನಾನ್ಸ್ ಅಲ್ಲೇ ಕಟ್ಟಿದ್ದೀನಿ. ಅದಾದ 15 ದಿನ ಆದ್ಮೇಲೆ NOC ಕೇಳಕ್ ಹೋದಾಗ ಇನ್ನೂ 15 ದಿನ ಆಗುತ್ತೆ ಅಂತ ಹೇಳಿದಾರೆ. 1 ತಿಂಗಳಾಯ್ತು. 1 ತಿಂಗಳಾದ್ಮೇಲೆ ಮತ್ತೆ ನೀವು 50,000 ರೂಪಾಯಿ ಕಟ್ಟಬೇಕಾಗತ್ತೆ. ನೀವು ಅದು ನಮ್ದು ಸಿಸ್ಟಮ್ ಪ್ರಾಬ್ಲಮ್ ಇಂದ ನಿಮ್ಗೆ ಇದು ಸೆಟ್ಲ್ಮೆಂಟ್ ಇದು ತೋರಿಸಿಲ್ಲ, ಇನ್ನು 50,000 ರೂಪಾಯಿ ನೀವು ಕಟ್ಟಬೇಕು ಅಂತ ಹೇಳಿ ಮೇಲ್ ಮಾಡಿದೀವಿ ನಾವು ಕಂಪ್ನಿಗೆ ಅಂತ ಹೇಳಿ. 1 ವರ್ಷದಿಂದ ನಮ್ಗೆ ಎಲ್ಸಿ ದಿನ ಫೋನ್ ಪಿಕ್ ಮಾಡಲ್ಲ. ನಾವ್ ಇಲ್ಲಿ ಬರೋದು ಬೆಳಗಿಂದ ಸಂಜೆವರೆಗೆ ಕಾಯ್ಕೊಳ್ಳೋದು, ಆ ರೀತಿ ಎಲ್ಲ ಆಗ್ತಾ ಇತ್ತು. ಈಗ 1 ವರ್ಷ ಆಗಿದೆ. 2ನೇ ತಾರೀಕಿಗೆ ಕರೆಕ್ಟ್ ಆಗಿ 1 ವರ್ಷ ಆಯ್ತು. 1 ವರ್ಷದಿಂದ ಇವತ್ತು ಬೆಳಗ್ಗೆ ಫೋನ್ ಮಾಡಿ ಮತ್ತೆ 58,900 ರೂಪಾಯಿ ನೀವು ಕಟ್ಟಲೇಬೇಕು ಅಂತ ಹೇಳ್ಬಿಟ್ಟು ಫೋನ್ ಮಾಡಿದ್ರು. ನಮ್ಗೆ NOC ಕೊಟ್ಟಿಲ್ಲ. ನಮ್ಗೆ ಸ್ವಲ್ಪ ಹುಷಾರಿರೋದಿಲ್ಲ, ಹಾಗಾಗಿ ನಾವು ಗಾಡಿ ಸೇಲ್ ಮಾಡ್ಬೇಕಾಗಿದೆ. ನಮ್ಗೆ NOC ಯಾವುದೇ ಕಾರಣಕ್ಕೂ ಇವ್ರು ಕೊಡ್ತಾ ಇಲ್ಲ. ನೀವು ಪೇಮೆಂಟ್ ಸೆಟ್ಲ್ಮೆಂಟ್ ಮಾಡಿದ್ರೆ ಮಾತ್ರ ನಿಮ್ಗೆ NOC ಕೊಡ್ತಾ ಇದೆ ಅಂತ ಹೇಳ್ಬಿಟ್ಟು ಎಲ್ಲ ಫೋನ್ ಮಾಡ್ತಾರೆ. ದಬ್ಬಾಳಿಕೆ ಎಲ್ಲ ಗಾಡಿ ಹತ್ರ ಬರೋದು, 4-5 ಜನ ಬರೋದು, ಹೆದರ್ಸೋದು, ಪೇಮೆಂಟ್ ಸೆಟ್ಲ್ಮೆಂಟ್ ಮಾಡಿ ಅಂತ, ಆ ರೀತಿ ಎಲ್ಲ ಆಗ್ತಾ ಇದೆ ಸರ್. ದೊಡ್ಡವರು ತಿಳಿದಿರೋರು ಹೇಳ್ತಾರೆ ಸಾಲ ಶೂಲ ಅಂತ. ನಮ್ ಕಷ್ಟಕ್ಕೆ ಏನೋ ಯಾವುದೇ ಬೇರೆ ಸೋರ್ಸ್ ಇಲ್ದೇ ಇರೋದ್ರಿಂದ ನಾವೇನ್ ಮಾಡ್ತೀವಿ, ಬಡ್ಡಿ ಜಾಸ್ತಿ ಆದ್ರೂ ಪರವಾಗಿಲ್ಲ, ಯಾರೋ ಅರ್ಜೆಂಟ್ ಕೊಡ್ತಾ ಇದಾರಲ್ಲ, ಈ ತರ ಫೈನಾನ್ಸ್ ಅವ್ರು ಯಾರೋ ಒಂದು ಬಿಸ್ನೆಸ್ ಮಾಡಿ ಕೊಡ್ತಾ ಇದಾರಲ್ಲ ಅಂತ ಹೇಳ್ಬಿಟ್ಟು ನಾವು ಅವ್ರ ಹತ್ರ ಹೋಗಿ ವ್ಯವಹಾರ ಮಾಡ್ಬಿಡ್ತೀವಿ. ಕಣ್ಣು ಮುಚ್ಕೊಂಡು ಅವ್ರ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಗಳಿಗೆಲ್ಲ ಸೈನ್ ಹಾಕ್ತೀವಿ. ಆಮೇಲೆ ಕೊರೋನಾ ಟೈಮಲ್ಲಿ ಯಾರು, ಇಡೀ ಪ್ರಪಂಚನೇ ಕೊರೋನಾ ಟೈಮಲ್ಲಿ ಏನಾಗಿತ್ತು ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಆ ಟೈಮಲ್ಲಿ RBI ಕೂಡ ಇನ್ಸ್ಟ್ರಕ್ಷನ್ ಇತ್ತು, ಯಾರು ಫೋರ್ಸ್ ಮಾಡಿ ಲೋನ್ ಕಟ್ಟಿಸ್ಕೋಬಾರ್ದು ಅಂತ. ಆದ್ರೂ ಕೂಡ ಇವರು 43,500 ರೂಪಾಯಿನ ಏನ್ ಇವರು ಹೇಳಿದ್ದಾರೆ ಆ ಅಮೌಂಟ್ ನ ಅವರು ಕ್ಲಿಯರ್ ಮಾಡಿದ್ದಾರೆ. ಅದಕ್ಕೆ ಬೇಕಾಗಿರೋ ದಾಖಲೆ ಇಲ್ಲಿದೆ. ಆಮೇಲೆ ನಾವು ಬಂದು ಕೂಡ ನಾವು ಇಲ್ಲಿ ವಿಚಾರಿಸಿದಾಗ ಆ ಮನುಷ್ಯ ಒಪ್ಕೋತಾ ಇದ್ದಾನೆ, ನಮ್ಮಿಂದ ತಪ್ಪಾಗಿದೆ, ನಮ್ದೇ ತಪ್ಪು, ನಮ್ ಸಿಸ್ಟಮ್ದೇ ತಪ್ಪು ಅಂತ ಎಲ್ಲ ಒಪ್ಕೋತಾ ಇದ್ದಾನೆ. ಆದ್ರೂ ಈ ತರ ರೌಡಿ ತರ ಬಿಹೇವ್ ಮಾಡ್ತಾ ಇದಾರೆ. ಏನೋ ಮೈ ಮೇಲೆ ಏರಿಕೊಂಡ್ ಬಂದಂಗೆ, ಏನೋ
ಕಟ್ಬೇಕು ಕಣ್ರಿ ನೀವು, ಹಂಗೆ ಕಣ್ರಿ ಹಿಂಗೆ ಕಣ್ರಿ, ನಾವ್ ಹೇಳಿಲ್ವಾ, ನಾವು ಫೋನ್ ಮಾಡಿ ಹೇಳಿಲ್ವಾ ನಿಮ್ಗೆ ದುಡ್ಡು ಕಟ್ಬೇಕು ನೀವು ಅಂತ ಹೇಳ್ತಿದ್ದಾನೆ. ಈಗ ಅಕಸ್ಮಾತ್ ಫೋರ್ ಕ್ಲೋಸರ್ ಅಲ್ಲಿ ಆ ಮನುಷ್ಯ ಒಂದು ಎಸ್ಟಿಮೇಟ್ ಅಂತ ಹಾಕೊಡ್ಬೇಕಾಗಿತ್ತು ನಮ್ಗೆ, ಇದು ಎಸ್ಟಿಮೇಷನ್, ಇದಲ್ಲ ಒರಿಜಿನಲ್ ಅಮೌಂಟ್, ಇದನ್ನ ಮೀರಿದ್ದು ಇನ್ನೂ ಇದೆ ದುಡ್ಡು ಅಂತ ಒಂದು ಎಸ್ಟಿಮೇಷನ್ ಅಂತ ಹಾಕೊಟ್ಬಿಡ್ಬೇಕಾಗಿತ್ತು. ಬಟ್ ಆತರ ಮಾಡ್ಲಿಲ್ಲ. ಇಲ್ಲೇನ್ ಮಾಡಿದಾರೆ ಅಂದ್ರೆ, ನೀವು 43,500 ರೂಪಾಯಿ ಕಟ್ಬಿಡಿ ಕ್ಲಿಯರ್ ಅಂತ ಕೊಟ್ಟಂಗೆ ಇವನು. ಇವ್ರು ಏನ್ ಮಾಡಿದಾರೆ ಪಾಪ, ಇವ್ರು ಜುಲೈ 31 ಕೊಟ್ಟಿದ್ದಾರೆ ಲೆಟ್ರು, ಇವ್ರು ಆಗಸ್ಟ್ 2ನೇ ತಾರೀಕು ಏನ್ ಮಾಡಿ ದುಡ್ಡು ಕೊಟ್ಟಿದ್ದೀರಾ ನೀವು? ಇಲ್ಲೇ ಬ್ಯಾಂಕ್ ಅಲ್ಲೇ ಬಂದ್ ಕಟ್ಟಿದ್ದು. ಅಲ್ಲ, ಏನ್ ಮಾಡಿ ಆ ದುಡ್ಡನ್ನ ಹೆಂಗೆ ಎಣಿಸಿದ್ರಿ ನೀವು? ನಾನು ಅದೇ ಮನೆಯಲ್ಲಿ ಒಡವೆ ಇತ್ತು, ಒಂದು ತಗೊಂಡೋಗಿ ಇಟ್ಬಿಟ್ಟು ನೋಡಿದ್ರ, ನಮ್ಮ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಳು ಹೆಂಗೆ ಅಂದ್ರೆ, ಯಾರು 40,000 ಇವತ್ತು ಬೇಕು ಪಟ್ಟಂತ ಬೇಕು ಅಂದ್ರೆ ಯಾರ ಹತ್ರನೂ ದುಡ್ಡು ಇರಲ್ಲ. ಒಂದು ಒಡವೆ ಮಡಿಗಿನೋ ಮತ್ತೊಂದು ಮಗನೊಂದು ಮಾಡಿ ಮನೇಲಿರೋಂತ ವಸ್ತುನ ತಗೊಂಡೋಗಿ ನಾವು ಗಿರ್ವಿ ಇಡೋದು, ಅಡ ಇಡೋದು, ಮಾರೋದು, ಏನೋ ಒಂದ್ ಮಾಡಿ ಸಾಲ ತೀರೋಗ್ಲಿ ಅಂತ ನಾವು ಮಾಡಿರ್ತೀವಿ. ಸಾಲ ತೀರಿ 1 ವರ್ಷ ಆದ್ಮೇಲೆ ಇವಾಗ ಬಂದ್ ಕೇಳಿದ್ರೆ ಏನ್ ಹೇಳ್ತಾವ್ರೆ ಅಂದ್ರೆ 45,000 ಕಟ್ಬೇಕು, 50,000 ಕಟ್ಬೇಕು ಅಂತವ್ರೆ. ಇದು ಯಾರು ಮಣಪ್ಪುರಂ ಫೈನಾನ್ಸ್ ಅಲ್ಲಿ ಯಾರು ಏನು ಕೇಳೋರು ಯಾರು ಇಲ್ವಾ? ಇದ್ರಲ್ಲಿ ಯಾರನ್ನ ಕೇಳಿದ್ರು ಮ್ಯಾನೇಜರ್ನ ಕೇಳ್ಬೇಕು, ಅವ್ರನ್ನ ಕೇಳ್ಬೇಕು, ಇವ್ರನ್ನ ಕೇಳ್ಬೇಕು. ಸುಮ್ನೆ ಯಾರಿಗೋ ಒಂದು ಫೋನ್ ಮಾಡಿ ರೋಲಿಂಗ್ ಮಾಡ್ತಾರೆ ಇವರು. ಸರ್ ಇವ್ರು ಬಂದವ್ರೆ, ಅವ್ರು ಬಂದವ್ರೆ, ಅದು ಇದು ಅಂತ ಸುಮ್ನೆ ಸಾಗಾಕ್ತಾರೆ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರಿದ್ರ, ದಯವಿಟ್ಟು ಈ ಕಡೆಗೆ ಒಂಚೂರು ಗಮನ ಹರಿಸಿ, ಬಡ ಬಗ್ಗರನ್ನ ಒಂಚೂರು ನೋಡಿ ಅವ್ರದ್ದು ಏನ್ ಸಮಸ್ಯೆ ಇದೆ ಒಂಚೂರು ಕ್ಲಿಯರ್ ಮಾಡ್ಕೊಡ್ಬೇಕು ಅಂತ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕೇಳ್ಕೊತಾ ಇದೀವಿ. ಇದಕ್ಕೆ ಏನ್ ಮುಂದಿನ ಕಾರ್ಯಕ್ರಮ ಏನಿದೆ ಅದನ್ನ ನಾವು ಏನ್ ಮಾಡ್ಬೇಕು ಅನ್ನೋದನ್ನ ನಾವು ನೋಡ್ತೀವಿ.